ವಾರ್ತೆಗಳ ಪ್ರಾಯೋಜಕರು ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್. ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ರಾಯಚೂರಿನ ಜನರಿಗಾಗಿ CK ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ. ಯರಗೇರದಲ್ಲಿ ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಚಾಲನೆ. ಪ್ರತಿಯೊಬ್ಬರೂ ಲಸಿಕೆ ಪಡೆಯಿರಿ. ಡಿಸಿ ಡಾಕ್ಟರ್ ಸತೀಶ್. ದೇವದುರ್ಗ ಶಾಸಕ ಕೇಶವನಗೌಡ ನಾಯಕರಿಗೆ ಸಚಿವ ಸ್ಥಾನ ನೀಡಲು ಪಕ್ಷದ ನಾಯಕರ ಬಳಿ ನಿಯೋಗ. ಬಸನಗೌಡ ಬ್ಯಾಗ್ವರ್ಡ್. ಟ್ರ್ಯಾಕ್ಟರ್ ಮುಖಬೆಲೆ ನಮೂದಿಸದ ಟ್ರ್ಯಾಕ್ಟರ್ ಶೋರೂಂಗಳು, ರೈತರಿಂದ ಹೆಚ್ಚುವರಿ ಹಣ ವಸೂಲಿ. ಶ್ಯಾಮರಸ್ಮಾಲಿ ಪಾಟೀಲ್ ಆರೋಪ. ಆಗಸ್ಟ್ 9ರಂದು ಜನವಿರೋಧಿ ಸರ್ಕಾರ ತೊಲಗಲು ಆಗ್ರಹಿಸಿ ಸಿಪಿಐನಿಂದ ರಾಜ್ಯದಾದ್ಯಂತ ಪ್ರತಿಭಟನೆ. ವಿಜಯ ಭಾಸ್ಕರ್. ನದಿ ಪಾತ್ರದಲ್ಲಿ ಮುಂದುವರೆದ ಪ್ರವಾಹ ಭೀತಿ, ಅಪಾರ ಬೆಳೆ ನಷ್ಟ. ಮಹಿಳೆಯರೊಂದಿಗೆ ಅಸಭ್ಯ ವರ್ತನೆ, ಮರಕ್ಕೆ ಕಟ್ಟಿ ಹಾಕಿ ಜನರಿಂದ ಥಳಿತ. ಅನಾಥ ಮಕ್ಕಳ ಶಾಲೆಯಲ್ಲಿ ಉಮೇಶ್ ಕಾರಜೋಳ ಹುಟ್ಟುಹಬ್ಬ, ಕೇಕ್ ಕತ್ತರಿಸಿ ಶುಭ ಹಾರೈಕೆ. ರಾಯಚೂರು ಹಬ್ಬ ಅನಧಿಕೃತ ನಿರ್ಮಾಣ ತೆರವಿಗೆ ಆಗ್ರಹಿಸಿ DSS ಮನವಿ. ಮತ್ತು ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಉಮೇಶ್ ಕಾರಜೋಳ ಹುಟ್ಟುಹಬ್ಬ ಆಚರಣೆ. ವಾರ್ತೆಗಳ ವಿವರ. ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ನಗರ ಘಟಕದ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ರ್ಯಾಲಿ ನಡೆಯಿತು. ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ನಗರ ಘಟಕದ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ರ್ಯಾಲಿ ನಡೆಯಿತು. ನಗರದ ಜಿಲ್ಲಾ ಕ್ರೀಡಾಂಗಣ ಬಳಿ
ಜಮಾಯಿಸಿದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾರ್ಯಕರ್ತರು ಮತ್ತು ಮುಖಂಡರು ಘೋಷಣೆ ಕೂಗಿ ಬೆಂಬಲ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ರ್ಯಾಲಿಯು ನಗರದ ವಿವಿಧ ವೃತ್ತಗಳಾದ ಬಸ್ ನಿಲ್ದಾಣ, ನಗರಸಭೆ ಕಾರ್ಯಾಲಯ, ಮಹಿಳಾ ಸಮಾಜ, ಏಕ್ ಮೀನಾರ್, ತೀನ್ ಕಂದಿಲ್ ಹಾಗೂ ಪೇಟ್ಲಾ ಬುರ್ಜ್ ಮೂಲಕ ತೆರಳಿ ಗಂಗಾ ನಿವಾಸ ಬಳಿ ಇರುವ ಬಿಜೆಪಿ ಜಿಲ್ಲಾ ಕಾರ್ಯಾಲಯಕ್ಕೆ ತೆರಳಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್ ಅವರ ಮೂಲಕ ಮನವಿ ಪತ್ರವನ್ನು ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸಲಾಯಿತು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಕರೆ ನೀಡಿರುವ ಬೃಹತ್ ರ್ಯಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೂರಾರು ಜನ ಕಾರ್ಯಕರ್ತರು ಭಾಗವಹಿಸಿ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಘೋಷಣೆ ಕೂಗಿ ಬೆಂಬಲ ವ್ಯಕ್ತಪಡಿಸಿದರು. ಶಾಸಕರ ಭಾವಚಿತ್ರವಿರುವ ಫ್ಲೆಕ್ಸ್ ಮತ್ತು ಬಿಜೆಪಿ ಚಿಹ್ನೆಯುಳ್ಳ ಧ್ವಜಗಳನ್ನು ಹಿಡಿದು ರ್ಯಾಲಿಯಲ್ಲಿ ಭಾಗವಹಿಸಿದರು. ರ್ಯಾಲಿಯಲ್ಲಿ ಭಾಗವಹಿಸಲು ಆಯಾ ನಗರಸಭೆ ಸದಸ್ಯರ ನೇತೃತ್ವದಲ್ಲಿ ಯುವಕರು ಮತ್ತು ಮುಖಂಡರು ತಮ್ಮ ವಾರ್ಡುಗಳಿಂದ ಬೈಕ್ ರ್ಯಾಲಿ ಮೂಲಕ ಆಗಮಿಸಿದ್ದರು. ಶಾಸಕರಾದ ಶಿವರಾಜ್ ಪಾಟೀಲ್ಗೆ ಬೇಕೇ ಬೇಕು, ಸಚಿವ ಬೇಕು, ಸಚಿವ ಬೇಕು, ಸಚಿವ ಬೇಕು, ಸಚಿವ ಬೇಕು, ಶಿವರಾಜ್ ಪಾಟೀಲ್ ಅವರಿಗೆ, ಶಿವರಾಜ್ ಪಾಟೀಲ್ ಅವರಿಗೆ ಭಾರತ್ ಮಾತಾ ಕಿ. ನಮ್ಮ ಜನಪ್ರಿಯ ಶಾಸಕರಾದಂತಹ MLA ಶಿವರಾಜ್ ಪಾಟೀಲ್ ಅವರಿಗೆ, MLA ಶಿವರಾಜ್ ಪಾಟೀಲ್ ಅವರಿಗೆ ಬೇಕೇ ಬೇಕು, ಸಚಿವ ಸ್ಥಾನ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರಿಗೆ ಬೇಕೇ ಬೇಕು, ಬೇಕೇ ಬೇಕು. ಯುವಕರು ಬೈಕ್ ರ್ಯಾಲಿಯಿಂದ ಶಬ್ದ ಮಾಲಿನ್ಯ ಉಂಟಾಗಿ ಜನರು ಮತ್ತು ಪೊಲೀಸರ ಆಕ್ರೋಶಕ್ಕೆ ಕಾರಣವಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಮತ್ತು ಜಿಲ್ಲಾ ಕ್ರೀಡಾಂಗಣ ಬಳಿ ನೂರಾರು ಬೈಕ್ಗಳನ್ನು ನಿಲುಗಡೆ ಮಾಡಿ ಜನರು ಪಾದಯಾತ್ರೆ ಮೂಲಕ ಬಿಜೆಪಿ ಕಚೇರಿಗೆ ತೆರಳಿದರು. ಮೆರವಣಿಗೆ ಉದ್ದಕ್ಕೂ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಜೈಕಾರ ಹಾಕಿದರು. ಶಾಸಕರಾಗಿ 2 ಬಾರಿ ಆಯ್ಕೆಯಾಗಿದ್ದಾರೆ. ಸಾರ್ವಜನಿಕರ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ವೃತ್ತಿಯಿಂದ ವೈದ್ಯರಾಗಿದ್ದು ನಗರ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಿಂದುಳಿದಿರುವ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವ ಮೂಲಕ ಅಭಿವೃದ್ಧಿಗೆ ಸಹಕರಿಸಬೇಕು. ಶಾಸಕರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ರಸ್ತೆ ಅಗಲೀಕರಣ ಮಾಡಿ ನಗರದ ಸೌಂದರೀಕರಣ, ಉದ್ಯಾನವನ ಅಭಿವೃದ್ಧಿಪಡಿಸಿದ್ದಾರೆ. ನಗರದ ಸ್ಲಂ ಬಡಾವಣೆಗಳಲ್ಲಿ ಮಳೆಯಿಂದಾಗಿ ಹಾನಿಯಾಗಿರುವ ಜನರಿಗೆ ಮುಖ್ಯಮಂತ್ರಿಗಳಿಂದ ವಿಶೇಷ ಅನುದಾನ ತಂದು ಜನರಿಗೆ ಪರಿಹಾರ ನೀಡಿದ್ದಾರೆ. ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಲು 43 ಎಕರೆ ಭೂಮಿಯನ್ನು ಸರ್ಕಾರದಿಂದ ಅನುಮೋದನೆ ಪಡೆದಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ 2419 ಮನೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಕೇಂದ್ರ ಸರ್ಕಾರದ ಸಹಕಾರದಿಂದ ವಿಮಾನ ನಿಲ್ದಾಣ, ಐಐಟಿ ಪ್ರಾರಂಭಿಸಲಾಗುತ್ತದೆ. ಜಿಲ್ಲಾ ನ್ಯಾಯಾಲಯದ ನೂತನ ಸಂಕೀರ್ಣ ಕಟ್ಟಡ ನಿರ್ಮಾಣ, ರಾಯಚೂರಿನಲ್ಲಿ ರಿಂಗ್ ರಸ್ತೆ ನಿರ್ಮಾಣಕ್ಕೆ ವಿಶೇಷ ಒತ್ತು ನೀಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಜಿಲ್ಲೆಯ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ವೈದ್ಯರು ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಜಿಲ್ಲೆಗೆ ಸರ್ಕಾರದಿಂದ ಸಿಗಬೇಕಾದ ಔಷಧಿ, ಆಕ್ಸಿಜನ್, ಇಂಜೆಕ್ಷನ್ ಸೇರಿದಂತೆ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಶ್ರಮಿಸಿದ್ದಾರೆ. ಕೊರೋನಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ಬ್ಲ್ಯಾಕ್ ಫಂಗಸ್ ರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ಕಲ್ಪಿಸಲು ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದು ಜಿಲ್ಲೆಯ ಜನತೆಗೆ ಚಿಕಿತ್ಸೆಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಸ್ಥಳದಲ್ಲಿ ಇದ್ದು ಕಲ್ಪಿಸಿದ್ದಾರೆ. ಶಾಸಕರು ಕಳೆದ 2 ಅವಧಿಯಲ್ಲಿ ನಗರದಲ್ಲಿ 10 ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ಜನಸಾಮಾನ್ಯರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದು ಅವರಿಗೆ ನೆರವಿಗೆ ಧಾವಿಸಿದ್ದಾರೆ.
ಕಲ್ಯಾಣ ಕರ್ನಾಟಕ ಮತ್ತು ಜಿಲ್ಲೆಯು ಅಭಿವೃದ್ಧಿ ಆಗಬೇಕಾದರೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ರ್ಯಾಲಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಅಧ್ಯಕ್ಷ ಬಿ ಗೋವಿಂದ್, ಆಡಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ರವೀಂದ್ರ ಜಾಲ್ದಾರ್, ಯುದ್ಧದ್ ಮಲ್ಲೇಶಪ್ಪ, ನಗರಸಭೆ ಸದಸ್ಯರಾದ ಇ ಶಶಿರಾಜ್, ಎನ್ಕೆ ನಾಗರಾಜ್, ಕಡಗೋಳು ಆಂಜನೇಯ, ತಿಮ್ಮಪ್ಪ ನಾಡಗೌಡ, ಶೇಖರ್ ವಾರದ್, ಮಂಚಲ ಭೀಮಣ್ಣ, ಎ ಚಂದ್ರಶೇಖರ್, ಎಸ್ ರಾಜು, ಆರ್ ಆಂಜನೇಯ, ತಾಯಪ್ಪ, ಕಾರ್ಪೆಂಟ್, ಮಹೇಂದ್ರ ಕುಮಾರ್, ಅಂಬಾಜಿ, ಸನ್ನಿ, ಬಿನ್ನಿ, ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರ ಮಂಡಲ ಹಾಗೂ ನಗರ ಮಂಡಲ ಮೋರ್ಚಾಗಳಾದ ಒಬಿಸಿ, ಯುವ, ಎಸ್ಸಿ, ಎಸ್ಟಿ, ರೈತ ಅಲ್ಪಸಂಖ್ಯಾತ ಮೋರ್ಚಾ, ಕಾನೂನು ಪ್ರಕೋಷ್ಠ, ಎಲ್ಲ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿಗಳ ಬಳಗದ ಹಾಗೂ ಹಿತೈಷಿಗಳ ಅಭಿಮಾನಿಗಳು, ಕಾರ್ಯಕರ್ತರು, ಹಿರಿಯ ಮುಖಂಡರು ಭಾಗವಹಿಸಿದ್ದರು. ಕೋವಿಡ್ ಮಹಾಮಾರಿ ಹೋಗಲಾಡಿಸಲು ಪ್ರತಿಯೊಬ್ಬರು 2 ಡೋಸ್ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಜೀವ ರಕ್ಷಣೆಗಾಗಿ ಪ್ರತಿಯೊಬ್ಬರು ಕೋವಿಡ್ ಕೇಂದ್ರಕ್ಕೆ ತೆರಳಿ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಬಿಎಸ್ ಹೇಳಿದರು. ಕೋವಿಡ್ ಮಹಾಮಾರಿ ಹೋಗಲಾಡಿಸಲು ಪ್ರತಿಯೊಬ್ಬರು 2 ಡೋಸ್ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಜೀವ ರಕ್ಷಣೆಗಾಗಿ ಪ್ರತಿಯೊಬ್ಬರು ಕೋವಿಡ್ ಕೇಂದ್ರಕ್ಕೆ ತೆರಳಿ ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಬಿಎಸ್ ಹೇಳಿದರು. ಅವರು ತಾಲೂಕಿನ ಯರಗೇರ ಗ್ರಾಮದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಯರಗೇರ ಸಂಯುಕ್ತ ಆಶ್ರಯದಲ್ಲಿ ಕೋವಿಡ್ ಲಸಿಕಾ ಮಹಾಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೋವಿಡ್ 2ನೇ ಅಲೆ ತಗ್ಗಿದ್ದರೂ 3ನೇ ಅಲೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬರಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಯೊಬ್ಬರೂ ಕೋವಿಡ್ನಿಂದ ಜೀವ ರಕ್ಷಣೆ ಮಾಡಿಕೊಳ್ಳಲು ಮೊದಲ ಡೋಸ್ ಹಾಕಿಸಿಕೊಂಡವರು 2ನೇ ಡೋಸ್ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಂದರು. ವಿಶೇಷ ಅಭಿಯಾನವನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯಲಿದೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಹಾಗೂ ಕೋವಿಡ್ ಕೇಂದ್ರದಲ್ಲಿ ಕೋವಿಡ್ ಲಸಿಕೆ ಹಾಕಲಾಗುತ್ತಿದೆ. ಮೊದಲನೇ ಡೋಸ್ ಹಾಕಿಸಿಕೊಂಡವರು 2ನೇ ಡೋಸ್ ಹಾಕಿಸಿಕೊಳ್ಳುತ್ತಿಲ್ಲ. 2ನೇ ಬಾಕಿ ಇರುವವರಿಗೆ ಆರೋಗ್ಯ ಇಲಾಖೆಯಿಂದ ಕರೆ ಮಾಡಿಸಿ ಹಾಕಿಸಿಕೊಳ್ಳಲು ತಿಳಿಸಲಾಗುತ್ತದೆ. ಪ್ರತಿ ಶುಕ್ರವಾರ ಎಲ್ಲ ಕೋವಿಡ್ ಕೇಂದ್ರದಲ್ಲಿ ಲಸಿಕೆ ಹಾಕಲಾಗುತ್ತಿದೆ. ಸಾರ್ವಜನಿಕರು ಸಹಕರಿಸಬೇಕಾಗಿದೆ. ಕೋವಿಡ್ ಲಸಿಕೆ ಅಭಿಯಾನ 100% ಮಾಡಲು ಎಲ್ಲ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮೂರನೇ ಅಲೆ ಯಾವಾಗ ಬೇಕಾದ್ರೂ ಬರ್ಬೋದು. ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಕರ್ನಾಟಕಕ್ಕೆ ಬರ್ಬೋದು ಅಂತೇಳಿ ಎಲ್ಲ ಎಕ್ಸ್ಪರ್ಟ್ಸ್ಗಳು ಅಂದಾಜು ಮಾಡಿದ್ರು. ಆದರೆ ಅದು ಆಗಸ್ಟ್ನಲ್ಲೇ ಬರ್ಬೋದು ಅಂತೇಳಿ ಮತ್ತೆ ಅದನ್ನು ಫೋರ್ಕಾಸ್ಟಿಂಗ್ ಸ್ವಲ್ಪ ಪ್ರೀಪೋನ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವ್ಯಾಕ್ಸಿನೇಷನ್ ತಗೊಂಡ್ರೆ ಮಾತ್ರ ಇದಕ್ಕೆ ನಾವು ಇದನ್ನು ಹಿಮ್ಮೆಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಟ್ಲೀಸ್ಟ್ 1 ಡೋಸೇಜ್ ತಗೊಂಡೇಬೇಕು. ಹಿಂದೆ ನಾವು ಅಬ್ಸರ್ವೇಷನ್ ಮಾಡಿದಾಗ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿನಲ್ಲಿ ಡಾಕ್ಟರ್ CN ಮಂಜುನಾಥ್ ಅಂತ ಡೈರೆಕ್ಟರ್ ಇದ್ದಾರೆ.
ಅವರು ಹೇಳಿರೋ ಪ್ರಕಾರ, ಮತ್ತು ದೇವಿ ಶೆಟ್ಟಿ ಅಂತೆಲ್ಲ ಕೇಳಿರ್ಬೇಕು, ನಾರಾಯಣ ಹೃದಯಾಲಯ ಅವರು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಡಾಕ್ಟರ್ ಅವರು. ಅವ್ರು ಹೇಳ್ತಾ ಇದ್ದಿದ್ದು, ಯಾರು ವ್ಯಾಕ್ಸಿನ್ ಅಟ್ಲೀಸ್ಟ್ 1 ಡೋಸೇಜ್ ತೊಗೊಂಡಿದ್ದಾರೆ ಅವರಿಗೆ ಕರೋನಾ ಬರಬಹುದು, ಬಂದ್ರೂ ಆ ಥರ ಮಾರಣಾಂತಿಕವಾಗಿ ಅಂದರೆ ಜೀವಕ್ಕೆ ತೊಂದರೆ ಆಗದಂಗೆ ಆ ಥರ ಬರುತ್ತೆ. ಹಾಗಾಗಿ ದ ಓನ್ಲಿ ವೇ ಟು ಗೆಟ್ ಪ್ರೊಟೆಕ್ಷನ್ ಅಂತಂದರೆ ನಾವು 2 ಡೋಸೇಜ್ಗಳನ್ನ ತೊಗೊಳ್ಳೇಬೇಕು ಅಂತ. ನಿಮ್ಗೆ ಗೊತ್ತಿರಬೇಕು, ಈಗಾಗಲೇ ವ್ಯಾಕ್ಸಿನ್ಸಲ್ಲಿ 2 ಥರ ಇದೆ, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅಂತೇಳಿ. ಈಗ ನಮ್ಮದು ಗೌರ್ಮೆಂಟಲ್ಲಿ ಫಸ್ಟ್ ಪ್ರಯಾರಿಟಿ ಇದ್ದಿದ್ದು ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್. ಸಾಮಾಜಿಕ ಅಂತರ ಕಾಪಾಡಬೇಕು. 6 10 ಗಂಟೆ ಏನಾಗಿಲ್ಲ ಹಿಡ್ಕೊಮ್ಮ, ಹಿಡ್ಕೊ, ಕೈ ಹಿಡ್ಕೊ, ಮತ್ತೆ 84 ದಿನ ಆದಮೇಲೆ ನೆಕ್ಸ್ಟ್ ಡೋಸ್ಗೆ ಬರಬೇಕು. ಕರೋನಾ ನೈಯಾನುಭವಿಸಿ ಸೆಕೆಂಡ್ ಡೋಸ್ ಆದಮೇಲೆ 24 ಡೇಸ್ ಇವತ್ತಿನ ದಿವಸ ವಿಶೇಷ ಲಸಿಕಾ ಅಭಿಯಾನವನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ವಿಶೇಷ ಲಸಿಕಾ ಅಭಿಯಾನವನ್ನು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಎಲ್ಲ ನಮ್ಮ ಪ್ರೈಮರಿ ಮತ್ತು ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ, CHCಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಸೆಕೆಂಡ್ ಡೋಸೇಜಿಗೆ ಯಾರ್ಯಾರು ಡ್ಯೂ ಇದೆ ಅವರನ್ನು ನಮ್ಮವರೇ ಫೋನ್ ಮಾಡಿ ಕರೆಸ್ಕೊಂಡು ಅವರಿಗೆ ವ್ಯಾಕ್ಸಿನೇಷನನ್ನು ಮಾಡಿಸ್ಬೇಕು. ಪ್ಲಸ್ ವ್ಯಾಕ್ಸಿನೇಷನ್ ಟಾರ್ಗೆಟನ್ನು 100% ಮುಟ್ಟಬೇಕು ಅಂತ ಹೇಳಿದ್ರ ಉದ್ದೇಶ. ಇದು ಸಫಲವಾಗಬೇಕಾದ್ರೆ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಸಾರ್ವಜನಿಕರು ಇದಕ್ಕೆ ಕೋಆಪರೇಷನ್ ಕೊಡಬೇಕು. ಇದರಲ್ಲಿ ಸ್ವಲ್ಪ ಕೋಮಾರ್ಬಿಡ್ ಕಂಡೀಷನ್ಸು ಮತ್ತು ಗರ್ಭಿಣಿಯರು ಯಾರಿದ್ದಾರೆ ಅವರಿಗೆ ಸ್ವಲ್ಪ ವಿಶೇಷವಾಗಿ ನಮ್ಮವರೇ ಮುತುವರ್ಜಿ ತಗೊಂಡು ನಮ್ಮ ಅಂಗನವಾಡಿ ಟೀಚರ್ಸ್ ಮತ್ತು ಆಶಾ ಕಾರ್ಯಕರ್ತರು, ಹೆಲ್ತ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು RDPR ಎಲ್ಲ ಇಲಾಖೆಯವ್ರನ್ನ ಬಳಸ್ಕೊಂಡು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ವ್ಯಾಕ್ಸಿನೇಷನನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಇದ್ರ ಜೊತೆಗೆ ಇವತ್ತಲ್ಲದೆ ಪ್ರತಿ ವಾರ ಶುಕ್ರವಾರದಂದು ವಿಶೇಷವಾಗಿ ಕೋವಿಡ್ ವ್ಯಾಕ್ಸಿನ್ಸನ್ನು ಎಲ್ಲ ಸೆಂಟರ್ಗಳಲ್ಲಿ ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದೇವೆ. ಇದರ ಯಶಸ್ಸು ಆಗಬೇಕಂತ ಹೇಳಿದ್ರೆ ಸಾರ್ವಜನಿಕರು ಕೋಆಪರೇಷನ್ ಕೊಡಬೇಕು. ಕೋಆಪರೇಷನ್ ಅಂತಂದರೆ ಲಸಿಕಾ ಕೇಂದ್ರಕ್ಕೆ ಬಂದು ವ್ಯಾಕ್ಸಿನೇಷನ್ ತಗೊಂಡು ಈ ಹೆಮಾರಿಯನ್ನು ಹೊಡೆದೋಡಿಸ್ಲಿಕ್ಕೆ ಎಲ್ಲರೂ ಕೋಆಪರೇಷನ್ ಮಾಡಬೇಕಂತೇಳಿ ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊಳ್ತೇನೆ. ರೆಸ್ಪಾನ್ಸ್ ಹೆಂಗಿದೆ ಸರ್? ಎಷ್ಟು ಪರ್ಸೆಂಟೇಜ್ ಆಗಿದೆ? ಈಗ ಶುರು ಆಗಿದೆ. ನಾನು ಸಾಯಂಕಾಲದಷ್ಟು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಹಂಪಣ್ಣ ಸಜ್ಜರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಯರಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಗ್ರಾಮದ ಮುಖಂಡರು ಭಾಗವಹಿಸಿದ್ದರು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅಧಿಕಾರ ಸ್ವೀಕರಿಸಿದ್ದು, ನೂತನ ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನವನ್ನು ಕೆ. ಶಿವನಗೌಡ ನಾಯಕ್ ಇವರಿಗೆ ನೀಡಬೇಕೆಂದು ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್ ಆಗ್ರಹಿಸಿದರು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅಧಿಕಾರ ಸ್ವೀಕರಿಸಿದ್ದು, ನೂತನ ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನವನ್ನು ಕೆ. ಶಿವನಗೌಡ ನಾಯಕ್ ಇವರಿಗೆ ನೀಡಬೇಕೆಂದು ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಕೆ. ಶಿವನಗೌಡ ನಾಯಕರು ಸಚಿವರಾಗಿ ಸೇವೆ ಸಲ್ಲಿಸಿರುವ ಅನುಭವ ಹೊಂದಿದ್ದಾರೆ. ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಮುಂದಿನ ವಾರ ಬೆಂಗಳೂರಿಗೆ ನಿಯೋಗ ತೆರಳಿ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರನ್ನು ಭೇಟಿ ಮಾಡಿ ಮನವಿ ಮಾಡುವುದಾಗಿ ಹೇಳಿದರು. ಜಿಲ್ಲೆಯಲ್ಲಿ 2 ಶಾಸಕರಾಗಿದ್ದು, ಸೇವಾ ಹಿರಿತನದಲ್ಲಿ ಕೆ. ಶಿವನಗೌಡ ನಾಯಕರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತವಾಗಿದೆ. 2 ಶಾಸಕರಿಗೂ ಸಚಿವ ಸ್ಥಾನ ನೀಡಬಹುದಾಗಿದೆ. ಸಚಿವ ಸ್ಥಾನ ನೀಡುವುದು ಪಕ್ಷದ ಹೈಕಮಾಂಡ್ ನಿರ್ಧಾರವಾಗಿದೆ. ಯಾರಿಗಾದರೂ ಸಚಿವ ಸ್ಥಾನವನ್ನು ನೀಡಬೇಕೆಂದರು. ನೀರಾವರಿ ಸಚಿವರಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲೆಯ ನೀರಾವರಿ ಯೋಜನೆ ಸಮಸ್ಯೆಗಳ ಮನವರಿಕೆ ಇದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ರೈತರಿಗೆ ನೀರೊದಗಿಸಲು ಶಾಶ್ವತ ಕ್ರಮಗಳಿಗೆ ಮುಂದಾಗುವಂತೆ ಮನವಿ ಮಾಡಲಾಗುತ್ತದೆ. ನವಲಿ ಬಳಿ ಜಲಾಶಯ ನಿರ್ಮಾಣ ಮಾಡುವ ಪ್ರಸ್ತಾವನೆ ಇದ್ದು, ಕೂಡಲೇ ಕೊನೆ ಭಾಗದ ರೈತರ ಸಮಸ್ಯೆ ನಿವಾರಿಸುವಂತೆಯೂ ಮನವಿ ಮಾಡುವುದಾಗಿ ಹೇಳಿದರು. ಇರ್ಬೋದು ಮತ್ತು ಕಾಡಲ್ಲಿರ್ಬೋದು ಭಾಳಷ್ಟು ಅನುಕೂಲಕರ ಮಾಡಿಕೊಡ್ತಕ್ಕಂಥ ಒಬ್ಬ ಮನುಷ್ಯರಾಗಿದ್ದು, ಇವತ್ತು ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮ್ಮ ರಾಯಚೂರು ಜಿಲ್ಲೆ ಮತ್ತು ತುಂಗಭದ್ರಾ ಭಾಗದ ರೈತರಿಗೆ ಭಾಳ ಸಂತೋಷ ಆಗ್ತಕ್ಕಂಥ ವಿಚಾರ ನಮ್ಮ ಹೇಳ್ತೇವೆ. ಮತ್ತು ಇವತ್ತು ಮಂತ್ರಿಮಂಡಲ ರಚನೆ ಆಗಿದೆ. ಇವತ್ತು ನಾವೆಲ್ಲರೂ ನಮ್ಮ ರಾಯಚೂರು ಜಿಲ್ಲೆಗೆ ಮಂತ್ರಿ ಸ್ಥಾನ ವಂಚಿತ ಆಗಿದೆ.
ಹೋದ ಸಾರಿ ಕೂಡ ಮಂತ್ರಿ ಸ್ಥಾನದಿಂದ ಈ ಸಾರಿ ಕೂಡ ನಮ್ಗೆ ಒಂದು ರಾಯಚೂರು ಜಿಲ್ಲೆಗೆ ಒಂದು 15 ಜಿಲ್ಲೆ ರಾಯಚೂರಿಲ್ಲ, ಕೊಪ್ಪಳ ಇಲ್ಲ, ಈ ಭಾಗದ ಗೈಡೆನ್ಸ್ ಇರ್ತಕ್ಕಂಥ ವಿಚಾರದಿಂದ ನಾವು ಇವತ್ತು ನಾವೆಲ್ಲರೂ ಕೂಡ ನಾವು ಗಂಗಾಧರರು, ನಾವು ಕುಂಬಳವರು ಮತ್ತು ಎಲ್ಲರೂ ನಮ್ಮ ಪಕ್ಷದ ಮತ್ತು ನಾವೆಲ್ಲ ಸೇರಿ ಇವತ್ತು ನಾವು ರಾಯಚೂರು ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕಂತಕ್ಕಂಥ ವಿನಂತಿ ಮಾಡೋದಕ್ಕೆ ನಮ್ಮ ಮೂಲಕ ಇವತ್ತು ಬಂದು ಒಂದು ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಿರಿಯರಾದಂಥ ಶಿವಗೌಡ ನಾಯಕರು ಸುಮಾರು 3-4 ಸಾರಿ MLA ಇದ್ದಾರೆ. ಅವರು ಮುಂದೆ ಕೆಲಸ ಮಾಡಿದ್ದಾರೆ ಮತ್ತು ಅದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮಂತ್ರಿ ಇರ್ತಕ್ಕಂಥ ಶಿವಗೌಡ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತಕ್ಕಂಥವ್ರು ನಾವು ವಿನಂತಿ ಮಾಡಿಕೊಳ್ಳುವ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ, ಸನ್ಮಾನ್ಯ ಯಡಿಯೂರಪ್ಪನವರಿಗೂ, ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೂ ಮತ್ತು ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಂಡು ಇವತ್ತು ಹೇಳ್ತಾ ಇದ್ದೀವಿ. ಮತ್ತು ಇದಾದ ನಂತರ ನಾವು ಸೋಮವಾರ ಮತ್ತು ಮಂಗಳವಾರ ನಾವೆಲ್ಲರೂ ಕೂಡ ಒಂದು ನಿಯೋಗ ಹೋಗಿ ಮುಖ್ಯಮಂತ್ರಿನ ಯಡಿಯೂರಪ್ಪನವ್ರನ್ನ, ರಾಜ್ಯಾಧ್ಯಕ್ಷನ ಎಲ್ಲರೂ ಕೂಡ ಸೇರಿ ಮಂತ್ರಿ ಸ್ಥಾನ ಕೊಡಬೇಕಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೂಡ ತಮಗೂ ಕೂಡ ಬಹಳ ಮುಖ್ಯವಾದಂಥ ಪಾತ್ರ. ಒಂದು ಮಂತ್ರಿ ಸ್ಥಾನ ಕೊಡಿಸ್ಬೇಕಾದಾಗ ಪತ್ರಿಕೆಗಳು, ಮಾಧ್ಯಮಗಳು ಸಾಕಷ್ಟು ಒತ್ತಾಯ ಮಾಡಬೇಕಂತ ತಮ್ಮಲ್ಲಿ ಗಮನಿಸಲು ಅಂತಕ್ಕಂಥ ವಿಚಾರ ಇದೆ. ಈಗಾಗಲೇ ತುಂಗಭದ್ರಾ 2ನೇ ಕಾಲುವೆ ಭಾಗದ ಮನೆ ರೈತರಿಗೆ ಒಂದು ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ಸೇರಿ ಏನಾದರೂ ಒಂದು ಹೊಸವಾದಂಥ ಶಾಶ್ವತವಾದಂಥ ಒಂದು ಹೋರಾಟ ಆಗಿರೋದು 33 TMC ಇವತ್ತು ಅದಕ್ಕೆ ಒಂದು ಪರ್ಯಾಯವಾದಂಥ ಮಾರ್ಗ ತೋರಿಸಬೇಕಾಗಿದೆ. ಈಗಾಗಲೇ ನವಲಿ ಜಲಾಶಯ ಮಾಡಬೇಕಂತ ಈಗಾಗಲೇ ಒಂದು ತೀರ್ಮಾನ ತಗೊಂಡಿದೆ ಸರ್ಕಾರ. ಏನಾದರೂ ಈ ನಮ್ಮ ಇರ್ತಕ್ಕಂಥ ನೂತನ ಮುಖ್ಯಮಂತ್ರಿಗಳು ಈ ನಮ್ಮ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತಕ್ಕಂಥ ಒತ್ತಾಯನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಇನ್ನೊಂದು ಸಾರಿ ಕೂಡ ನಮ್ಮ ರಾಯಚೂರಿಗೆ ಮಂತ್ರಿ ಕೊಡಬೇಕಂತಕ್ಕಂಥ ಒಂದು ಪ್ರತಿಪಾದನೆ ಮಾಡಿದ್ದಾರೆ. ಈ ಸನ್ಮಾನ್ಯ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್, ಗಂಗಾಧರ್ ನಾಯಕ್, KM ಪಾಟೀಲ್, ಕೋಟ್ರೇಶ್ ಉಪಸ್ಥಿತರಿದ್ದರು. ನಾರಾಯಣಪುರ ಬಲದಂಡೆ ಕಾಲುವೆ ಉಪ ಕಾಲುವೆಗಳ ದುರಸ್ತಿ ಅಪೂರ್ಣವಾಗಿದ್ದು ನೀರು ಬಿಡಲು KBJANN ನಿರ್ಧರಿಸಿದೆ. ಆದರೆ ಆಗುವ ಅಪಾಯಗಳಿಗೆ ಹೊಣೆಯಾರು? ರೈತ ಸಂಕಷ್ಟ ಆಲಿಸಬೇಕಿರುವ ಕ್ಷೇತ್ರ ಶಾಸಕ ಕೆ. ಶಿವನಗೌಡ ನಾಯಕ್ ಸಚಿವ ಸ್ಥಾನ ಪಡೆಯಲು ತೊಡಗಿದ್ದಾರೆ. ರೈತರ ಸಮಸ್ಯೆ ಆಲಿಸುವವರೇ ಇಲ್ಲದಂತಾಗಿದೆ ಎಂದು ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಖಂಡಿಸಿದರು. ನಾರಾಯಣಪುರ ಬಲದಂಡೆ ಕಾಲುವೆ ಉಪ ಕಾಲುವೆಗಳ ದುರಸ್ತಿ ಅಪೂರ್ಣವಾಗಿದ್ದು ನೀರು ಬಿಡಲು KBJNL ನಿರ್ಧರಿಸಿದೆ. ಆದರೆ ಆಗುವ ಅಪಾಯಗಳಿಗೆ ಹೊಣೆ ಯಾರು? ರೈತ ಸಂಕಷ್ಟ ಆಲಿಸಬೇಕಿರುವ ಕ್ಷೇತ್ರ ಶಾಸಕ ಕೆ. ಶಿವನಗೌಡ ನಾಯಕ್ ಸಚಿವ ಸ್ಥಾನ ಪಡೆಯಲು ತೊಡಗಿದ್ದಾರೆ. ರೈತ ಸಮಸ್ಯೆ ಆಲಿಸುವವರು ಇಲ್ಲದಂತಾಗಿದೆ ಎಂದು ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಖಂಡಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದೆ. ಕಾಲುವೆಗಳಿಗೆ ನೀರು ಹರಿಸದ ಸ್ಥಿತಿ ಇದೆ. ಕೇಂದ್ರ ಸರ್ಕಾರ 1,446 ಕೋಟಿ ರೂಪಾಯಿ ವಿತರಣಾ ಕಾಲುವೆಗಳ ನವೀಕರಣಕ್ಕೆ ನೀಡಿದೆ. ಅನುದಾನ ಸಮರ್ಪಕ ಬಳಕೆಗೆ ಗಮನ ಹರಿಸಬೇಕಿದೆ. ಆದರೆ ಕಾಮಗಾರಿ ಪಡೆದ ಗುತ್ತಿಗೆದಾರರು ವಿತರಣಾ ಕಾಲುವೆ ಲೈನಿಂಗ್ ಕಿತ್ತಿ ಹಾಕಿದ್ದಾರೆ. ಕಾಲುವೆ ನೀರು ಹರಿದು ಬಂದರೆ ಕಾಲುವೆ ಒಡೆದು ಹೋಗುವ ಅಪಾಯವಿದೆ. ಕ್ಷೇತ್ರದ ಶಾಸಕರು ರೈತ ನೆರವಿಗೆ ಧಾವಿಸಬೇಕಿದೆ. ನದಿಯ ಪ್ರವಾಹದಿಂದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ, ಪಂಪ್ಸೆಟ್ಗಳ ಹಾನಿಯಾಗಿದೆ. ಅಧಿಕಾರಿಗಳು ಅಸಹಾಯಕತೆಯನ್ನು ಪ್ರದರ್ಶಿಸಿದ್ದಾರೆ. ಕಾಮಗಾರಿ ನಿರ್ವಹಿಸದೆ ಹಣ ಪಡೆಯುತ್ತಿರುವುದು ನಡೆಯುತ್ತಲಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕಾಲುವೆ ಸ್ವಚ್ಛತೆಗೆ 6 ಕೋಟಿ ಅನುದಾನ ನೀಡಲಾಗಿದೆ. ಆದರೆ ಎಲ್ಲಿಯೂ ಕಾಮಗಾರಿ ನಿರ್ವಹಿಸದೆ ಹಣ ಎತ್ತುವಳಿ ಮಾಡಿದರೂ ಶಾಸಕರು ಪ್ರಶ್ನಿಸುತ್ತಿಲ್ಲ. ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಿಜವಾದ ಕಾಳಜಿ ಇದ್ದರೆ ಕೂಡಲೇ ಸಮಸ್ಯೆಗೆ ಪರಿಹಾರ ಒದಗಿಸಬೇಕೆಂದರು. ರಾಜ್ಯದಲ್ಲಿ ಟ್ರ್ಯಾಕ್ಟರ್ ಕಂಪನಿಗಳು ಟ್ರ್ಯಾಕ್ಟರ್ ಮುಖಬೆಲೆ ಪ್ರದರ್ಶಿಸದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆದೇಶವನ್ನು ಉಲ್ಲಂಘಿಸುತ್ತಿವೆ. ಪ್ರತಿ ಟ್ರ್ಯಾಕ್ಟರ್ಗೆ 60,000 ರಿಂದ 1 ಲಕ್ಷ ರೂಪಾಯಿಗಳವರೆಗೆ ಹೆಚ್ಚುವರಿ ಕರ ವಸೂಲಿ ಮಾಡಲಾಗುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸ್ಪಷ್ಟ ಆದೇಶ ನೀಡಿ ಟ್ರ್ಯಾಕ್ಟರ್ ಶೋರೂಮ್ಗಳಲ್ಲಿ ಬೆಲೆ ದರ ಪಟ್ಟಿಯನ್ನು ಪ್ರದರ್ಶಿಸುವಂತೆ ಸೂಚಿಸಿದೆ. ಆದರೂ ಟ್ರ್ಯಾಕ್ಟರ್ ಶೋರೂಮ್ಗಳು ಕೇರೆ ಎನ್ನುತ್ತಿಲ್ಲ. ಸರಿಸುಮಾರು 50,000 ಕೋಟಿ ರೂಪಾಯಿ ರೈತರಿಗೆ ವಂಚಿಸಲಾಗಿದೆ. ಸರ್ಕಾರ ಪ್ರಮುಖರ ಭಾಗಿಯಾಗಿರುವ ಶಂಕೆ ಇದ್ದು ಸಮಗ್ರ ತನಿಖೆ ನಡೆಸಬೇಕೆಂದರು. ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಯಂತ್ರೋಪಕರಣ ಯೋಜನೆಯಡಿ ನಿಗದಿತ ದರ ಪಟ್ಟಿ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ ಚರ್ಚಿಸಿ ದೊಡ್ಡ ಹೋರಾಟ ರೂಪಿಸಲಾಗುತ್ತದೆ ಎಂದರು. ತನಿಖೆ ಮಾಡಲಿಕ್ಕೆ ನಾವು ಒತ್ತಾಯ ಮಾಡಿದ್ವಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾದ ಆದೇಶ ಕೊಟ್ಟಿದೆ. ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ.
ಎಲ್ಲ ರಾಜ್ಯಗಳಿಗೂ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಎಲ್ಲ ಟ್ರ್ಯಾಕ್ಟರ್ ಕಂಪನಿಗಳು ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ MRP ಅನ್ನು ಪ್ರದರ್ಶನ ಮಾಡಬೇಕು ಮತ್ತು ವೆಬ್ಸೈಟ್ ನಲ್ಲಿ ಕೂಡ MRP ದರವನ್ನು ನಮೂದಿಸಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆ. ಆದರೂ ಈ ಕೇಂದ್ರ ಸರ್ಕಾರ ಕೊಟ್ಟ ನಂತರ ರಾಜ್ಯ ಸರ್ಕಾರ ಕೂಡ ಎಲ್ಲ ಕಂಪನಿಗಳಿಗೆ ಒಂದು ಸುತ್ತೋಲೆ ಕಳಿಸಿದೆ. ರಾಜ್ಯ ಸರ್ಕಾರ ಕೂಡ ಕಳಿಸಿದೆ. ನೀವು ಈ ರೀತಿ ಏನಂದ್ರೆ MRP ಮುಚ್ಚಿಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು ಕಂಡು ಬಂದಿದೆ. ಅದನ್ನ ತಕ್ಷಣ ನಿಲ್ಲಿಸಿ ನೀವು ಇದು ಮಾಡಬೇಕಂತೇಳಿ ಆದೇಶ ಕೊಟ್ಟು ಯಥಾ ಪ್ರಕಾರ ಇವತ್ತು ವ್ಯವಹಾರ ನಡೀತದೆ. ಕೇಂದ್ರ ಸರ್ಕಾರಕ್ಕೂ ಈ ಕಂಪನಿಗಳು ಹಂಚ್ಕೊಳ್ತಾ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಹಂಚ್ಕೊಳ್ತಾ ಇಲ್ಲ. ಕನಿಷ್ಠ ಏನಂತಂದ್ರೆ ನನ್ನ ಅಂದಾಜು ಅಲ್ಲೆಲ್ಲಿಗೆ ಹಾಕಿದ್ರೆ ಇದುವರೆಗೆ 50,000 ಕೋಟಿ ರೂಪಾಯಿ ರೈತರಿಂದ ಹೆಚ್ಚಿಗೆ ವಸೂಲು ಮಾಡ್ತಾರೆ. 50,000 ಕೋಟಿ ಪ್ರತಿ ವರ್ಷ. ಇದೇ ರೀತಿ ಮುಂದುವರೆದ್ರೆ ಪ್ರತಿ ವರ್ಷ 10,000 ಕೋಟಿ ರೈತರಿಗಾಗಿ ಕೇಂದ್ರ ಸರ್ಕಾರದಿಂದ 1,446 ಕೋಟಿ ಅನುದಾನ ಸಿಕ್ಕಿದೆ. ಏನು ಕೇಂದ್ರ ಸರ್ಕಾರ ಕೊಟ್ಟಿದೆ 1,446 ಕೋಟಿ, ಇದಕ್ಕೂ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದು ಅನುಷ್ಠಾನ ಆಗುವಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಕೆಲವು ಉಪಕಾಲುವೆಗಳು ಹಳೆಯ ಲೈನಿಂಗ್ ಅನ್ನ ಕಿತ್ತು ಹಾಕಿದ್ದಾರೆ, ಹೊಸ ಲೈನಿಂಗ್ ಮಾಡಿಲ್ಲ. ಬೆದ್ದೋಳೆ ಡಿಸ್ಟ್ರಿಬ್ಯೂಟರ್ ಉಪಕಾಲುವೆ 4 ಕಿಲೋಮೀಟರ್ ವರೆಗೆ ಕಿತ್ತಾರೆ, ಅದೇನು ಮಾಡಿಲ್ಲ. ಒಂದ್ ಕಡೆಗೆ ರೈತರು ಭತ್ತ ಸಸಿಬೇಳೆ ಹಾಕಿದ್ದಾರೆ, ಮೆಣಸಿನಕಾಯಿ ಹಾಕಿದ್ದಾರೆ. ಈಗಾಗಲೇ ಈಗ ಹಚ್ಚಬೇಕಾಗಿತ್ತು ಇಷ್ಟೊತ್ತಿಗೆ, ಇನ್ನೂ ನೀರಿಲ್ಲ. ಈ ಕೆಲಸ ಕಾಮಗಾರಿ ಸಲುವಾಗಿಯೇ ಉದ್ದೇಶಪೂರ್ವಕವಾಗಿ ಎರಡೂ ಜಲಾಶಯ ಭರ್ತಿಯಾಗಿ ಮಳೆಗೆ ನೀರು ಹೋದ್ರೂ ಕೂಡ ನೀರು ಕೂಡ ದಿನಾಂಕವನ್ನು ವಿಳಂಬ ಮಾಡಿದ್ರು ಕೂಡ ಇವತ್ತು ಕಾಮಗಾರಿ ಪೂರ್ಣ ಆಗಿಲ್ಲ. ಕಾಲುವೆಗಳಿಗೆ ನೀರು ಬಿಟ್ಟರೆ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲಿ ಬಸ್ ಹೋಗ್ತದೋ ಎಂದಿರುವ ಇದೆ. ಇನ್ನೊಂದು ಕಡೆಗೆ ಕೃಷ್ಣಾ ನದಿಯಲ್ಲಿ ಪ್ರವಾಹ ಬಂದು ಗೂಗಲ್, ಕೊಡಚಪ್ಪಲಿ, ಕೊಪ್ಪರ ಅನೇಕ ಗ್ರಾಮಗಳು ಜಲವಂತಾಗಿ ನದಿ ದಂಡೆಗಳಿದ್ದಂತ ರೈತರ ಬೆಳೆಗಳೆಲ್ಲ ನಷ್ಟ ಆಗ್ಯಾವ. ಪಂಪ್ ಸೆಟ್ಗಳು ಹಾಳಾಗಿವೆ. ಇಷ್ಟೆಲ್ಲ ತಾಲೂಕಿನಲ್ಲಿ ನಡೀತಿದ್ರು ನಮ್ಮ ಜನಪ್ರತಿನಿಧಿಗಳು ಅಧಿಕಾರ ಗಿಟ್ಟಿಸಕ್ಕೋಸ್ಕರ, ಮಂತ್ರಿಗಿರಿ ಗಿಟ್ಟಿಸಕ್ಕೋಸ್ಕರ ದೆಹಲಿ, ಬೆಂಗಳೂರು ಅಲಿತಾ ಇದ್ದಾರೆ. ಇಂಥ ಬೇಜವಾಬ್ದಾರಿ ನಡೆಯನ್ನು ನಾವು ನಿಜವಾಗಿ ಖಂಡಿಸ್ತೀವಿ. ಕೇಂದ್ರ ಸರ್ಕಾರ ಅನುದಾನ ಕೊಡದೆ ಅಪರೂಪ, ಕೊಟ್ಟಂತ ಅನುದಾನವನ್ನ ಸದ್ಬಳಕೆ ಮಾಡಿಕೆಯಲ್ಲಿ ವಿಫಲ ಆಗ್ತಾರಂತಂದ್ರೆ ಇವರಂತ ಬೇಜವಾಬ್ದಾರಿ ಯಾರನ್ನ ಇದ್ದಾರೆ. ಅದೇ ಅಲ್ಲಿ ನಡೀತಕ್ಕಂಥ ಕಾಮಗಾರಿಗಳನ್ನ ಒಂದು ನೀರಾವರಿ ಯೋಜನೆಗಳು ಶಾಶ್ವತವಾಗಿ ಇರಬೇಕು. ತಮ್ಮ ಯಾರೋ ಒಬ್ಬ ಹಿಂಬಾಲಕರಿಗೆ ಗುತ್ತೇದಾರಿಕೆ ಕೊಟ್ಟು ಲಾಭ ಮಾಡಕ್ಕೋಸ್ಕರ ಅನೇಕ ಸಾವಿರಾರು ರೈತರಿಗೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ಇವರು ಇದು ಶಿವನಗೌಡರು ನಿಜವಾಗಿ ಆಲೋಚನೆ ಮಾಡಬೇಕು. ಅಲ್ಲಿ ನಡೀತಕ್ಕಂಥ ನಾವೀಗಾಗಲೇ ಅನೇಕ ಸಲ ಸರ್ಕಾರದ ಗಮನ ಸೆಳೆದ್ರು ಕೂಡ ಅಲ್ಲಿ ಇಂಜಿನಿಯರ್ಗಳು ಕೇಳಿದ್ರೆ ಅಸಹಾಯಕರಾಗಿರೋರು, ಕೈ ಎತ್ತಿಬಿಟ್ರು. ಅವರು ಏನ್ ಮಾಡೋಣ ಸರ್, ನಾವ್ ಏನ್ ಮಾಡೋಣ ನಮ್ಮ ಕೈಗೆ ಅನ್ನೋ ಸ್ಥಿತಿಗೆ ಇಂಜಿನಿಯರ್ಗಳು ಬಂದಾರೆ. ಅದಕ್ಕೆ ಇವತ್ತು ಅವ್ರಿಗೆ ಏನಾದರೂ ಕಾಯ್ದಿದ್ದೀನಿ ತಕ್ಷಣ ಆ ಮಂತ್ರಿಗಿರಿ ಪ್ರಯತ್ನ ಮಾಡೋದನ್ಬಿಟ್ಟು ಇಲ್ಲಿ ನೆರೆ ಹಾವಳಿ ಮತ್ತು ಈ ಕಳಪೆ ಕಾಮಗಾರಿಗಳನ್ನು ತರಲಿಕ್ಕೆ ತಕ್ಷಣ ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಪ್ರಭಾಕರ್ ಪಾಟೀಲ್, ಬುದಯ್ಯ ಸ್ವಾಮಿ, ಮಲ್ಲಪ್ಪಗೌಡ, ಬಸವರಾಜ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು.
कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलीशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361 03528 97311 90928. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 472 4561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್, ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್,
ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. Lakshmi Raghavendra Memorial Trust, Lucky Infotech, Institute of Computer Training, Courses, Basic Computer, DCA, Diploma in Computer Application, DTP, Diploma in Desktop Publishing, CLC Nudi, Computer Literacy Course, Internet, BC/PTC, Diploma in Computer Teacher Training Course, DIFA, Diploma in Computer Financial Accounting, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 9488114226 8310314374. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ರಾಯಚೂರಿನ ಜನರಿಗಾಗಿ CK ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್ 8317390926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ಸಂವಿಧಾನ ವಿರೋಧಿ ನೀತಿಗಳ ವಿರೋಧಿಸಿ AITUC ಮತ್ತು CPI ಪಕ್ಷದಿಂದ ಆಗಸ್ಟ್ 9ರಂದು ರಾಜ್ಯದಾದ್ಯಂತ ಪ್ರತಿಭಟನೆ, ಸರ್ಕಾರಗಳನ್ನು ಅಧಿಕಾರದಿಂದ ತೊಲಗಿಸಿ ಜನಾಂದೋಲನ ನಡೆಸಲಾಗುತ್ತದೆ ಎಂದು ಸಂಘಟನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯಭಾಸ್ಕರ್ ಹೇಳಿದರು.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ಸಂವಿಧಾನ ವಿರೋಧಿ ನೀತಿಗಳ ವಿರೋಧಿಸಿ ಎಐಟಿಯುಸಿ ಮತ್ತು ಸಿಪಿಐಎಂ ಪಕ್ಷದಿಂದ ಅಕ್ಟೋಬರ್ 9ರಂದು ರಾಜ್ಯದಾದ್ಯಂತ ಪ್ರತಿಭಟನೆ, ಸರ್ಕಾರಗಳನ್ನು ಅಧಿಕಾರದಿಂದ ತೊಲಗಿಸಿ ಜನಾಂದೋಲನ ನಡೆಸಲಾಗುತ್ತದೆ ಎಂದು ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಗಸ್ಟ್ 9ರಂದು ಚಲೆ ಜಾವ್ ಚಳವಳಿಯ ಸ್ಮರಣೆ ದಿನವಾಗಿದೆ. ಬ್ರಿಟಿಷರಿಗಿಂತಲೂ ಜನವಿರೋಧಿ ಸರ್ಕಾರವಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ನಡೆದುಕೊಳ್ಳುತ್ತಲಿದೆ. ಇತಿಹಾಸದಲ್ಲಿ ಕಂಡರಿಯದಷ್ಟು ನಿರುದ್ಯೋಗ ಪ್ರಮಾಣ ಬೆಳೆದಿದೆ. ಉದ್ಯೋಗ ಸೃಷ್ಟಿಸುವ ಬದಲು ಇರುವ ಉದ್ಯೋಗಗಳನ್ನು ಕಡಿತಗೊಳಿಸಲಾಗಿದೆ. ಸಂಘಟಿತ ವಲಯದಲ್ಲಿ 3 ಲಕ್ಷ ಉದ್ಯೋಗ ಕಡಿತಗೊಂಡಿದೆ. ಅಸಂಘಟಿತ ಕ್ಷೇತ್ರದಲ್ಲಿ ಲಕ್ಷಾಂತರ ಉದ್ಯೋಗಗಳು ಇಲ್ಲವಾಗಿವೆ. ಸುಪ್ರೀಂ ಕೋರ್ಟ್ ಕೊರೋನಾದಿಂದ ಮೃತಪಟ್ಟ 4,08,000 ಜನರಿಗೆ ಪರಿಹಾರ ನೀಡುವಂತೆ ಸೂಚಿಸಿದ್ದರೂ ಪರಿಹಾರ ವಿತರಣೆ ಮಾಡಿಲ್ಲ. ಜನರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ. ಪ್ರಧಾನಿ ಸಂಚಾರ ಮಾಡಲು 8,000 ಕೋಟಿ, ಸೆಂಟ್ರಲ್ ವಿಸ್ತರಣೆ ನಿರ್ಮಾಣ ಮಾಡಲು 20,000 ಕೋಟಿ, ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ, ಕರ ವಿನಾಯಿತಿಗೆ ಕೋಟ್ಯಾಂತರ ಹಣ ವ್ಯಯ ಮಾಡಿರುವ ಸರ್ಕಾರ ಕೊರೋನಾದಿಂದ ಮೃತಪಟ್ಟವರಿಗೆ ಪರಿಹಾರ ನೀಡಲು ಹಣವಿಲ್ಲ ಎಂದು ಹೇಳುತ್ತಿದೆ. ಪಿಎಂ ಕ್ಯಾನ್ಸರ್ಗೆ ಹರಿದು ಹಣದ ಪಾರದರ್ಶಕತೆಯನ್ನು ಕಾಪಾಡದೆ ಮುಚ್ಚಿಡಲಾಗುತ್ತಿದೆ. 1997ರಲ್ಲಿ ಪೋಲಿಯೋ ಲಸಿಕೆ ಬಂದಾಗ ಒಂದೇ ದಿನ ಲಕ್ಷಾಂತರ ಮಕ್ಕಳಿಗೆ ಲಸಿಕೆ ಹಾಕಲಾಗಿತ್ತು. ಆದರೆ ಕೊರೋನಾ ಲಸಿಕೆ ಹಾಕಲು ಸಾಧ್ಯವಾಗಿಲ್ಲ. ಲಸಿಕೆ ವಿಷಯದಲ್ಲಿಯೂ ಜನರ ಜೀವನದೊಂದಿಗೆ ಚೆಲ್ಲಾಟ ಮಾಡುತ್ತಿದೆ. ರೈತ ವಿರೋಧಿಯಾಗಿರುವ 3 ಕಾಯ್ದೆಗಳನ್ನು ಜಾರಿಗೊಳಿಸಲು ಹಠ ಪ್ರದರ್ಶಿಸುತ್ತಿರುವ ಕೇಂದ್ರ ಸರ್ಕಾರ ಎಲ್ಲವನ್ನೂ ಖಾಸಗೀಕರಣ ಮಾಡಲು ಹೊರಟಿದೆ. ರಕ್ಷಣೆ, ವಿಮೆ ಸೇರಿದಂತೆ ಖಾಸಗಿಯವರಿಗೆ ನೀಡಲು ಕಾಯ್ದೆ ರೂಪಿಸುತ್ತಿದೆ. ಅದಾನಿ ಅಂಬಾನಿಗಳ ಆದಾಯ ಕೊರೋನಾ ಸಂಕಷ್ಟದಲ್ಲಿಯೂ ದುಪ್ಪಟ್ಟಾಗಿದೆ. ಆದರೆ ಸರ್ಕಾರ ಆದಾಯ ಮಾತ್ರ ಕುಸಿತವಾಗಿದೆ ಎಂದು ಹೇಳಲಾಗುತ್ತಿದೆ ಎಂದರು. ಕುಂಭಮೇಳ ಮದುವೆಗಳಿಗೆ ಅವಕಾಶ ನೀಡುವ ಸರ್ಕಾರ ಪ್ರತಿಭಟನೆಗಳನ್ನು ನಡೆಸಿದರೆ ಕೊರೋನಾ ಬರುವುದಾಗಿ ಹೇಳುತ್ತಿದ್ದರೆ ಪ್ರಜಾಪ್ರಭುತ್ವ ವಿರೋಧಿಯಾಗಿ ನಡೆದುಕೊಳ್ಳುತ್ತಿರುವ ಕೇಂದ್ರ ವಿರುದ್ಧ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಇರ್ತಕ್ಕಂಥ ಉದ್ಯೋಗಗಳಿಗೆ ಸಿಎಂಐ ಪ್ರಕಾರ ಏನು ಕೌನ್ಸಿಲ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಏನಿದೆ, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಏನಿದೆ, ಆ ಸಂಸ್ಥೆಯವರು ಹೇಳಿದರೆ ಈ 2ನೇ ಅಲೆ ಲಾಕ್ಡೌನ್ ಬಂದ ಮೇಲೆ, ಇದು ಕೊರೋನಾ ಬಂದ ಮೇಲೆ ಸುಮಾರು 30 ಲಕ್ಷ ಉದ್ಯೋಗಗಳು ಸಂಘಟಿತ ವಲಯದಲ್ಲಿ ಮತ್ತು ಕೋಟ್ಯಾಂತರ ಉದ್ಯೋಗಗಳು ಅಸಂಘಟಿತ ವಲಯದಲ್ಲಿ ನಾಶ ಆಗಿದೆ ಅಂತ ಹೇಳಿ ವರದಿಗಳು ಹೇಳ್ತವೆ. ಸೊ ಅದರಿಂದಾಗಿ ಇವತ್ತು ಆರ್ಥಿಕತೆ ಕುಸಿದಿದೆ, ನೈತಿಕತೆ ಕುಸಿದಿದೆ ಮತ್ತು ಕಾನೂನಿಗೆ ಯಾವುದೇ ಗೌರವ ಇಲ್ಲ ಮತ್ತು ಕಾರ್ಪೊರೇಟ್ ವಲಯದ ಪರವಾಗಿ ಯಾವುದೇ ಸಂಕೋಚ ಇಲ್ಲದೆ ಸರ್ಕಾರ ಇವತ್ತು ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ಹೊರಟಿದೆ. ಸೊ ಈ ಸಂದರ್ಭದಲ್ಲಿ ಏನು ರೈತ ಸಂಘಟನೆಗಳು, ಆಲ್ ಇಂಡಿಯಾ ಕಿಸಾನ್ ಸಂಯುಕ್ತ ಸಂಘರ್ಷ ಸಮಿತಿ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಇಬ್ಬರು ಜಂಟಿಯಾಗಿ ಆಗಸ್ಟ್ 9ನೇ ತಾರೀಕು ದೇಶವನ್ನ ಉಳಿಸಬೇಕು ಅಂತ ಹೇಳಿ, ಈ ಅಧಿಕಾರಸ್ಥರು ತೊಲಗಬೇಕು ಅಂತ ಹೇಳಿ, ಈ ಕೆಟ್ಟ ನೀತಿಗಳನ್ನ ತರ್ತಾ ಇರುವಂತಹ ಸರ್ಕಾರ ತೊಲಗಬೇಕು ಅಂತ ಹೇಳಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನಮ್ಮ ಪ್ರೆಸ್ ಸ್ಟೇಟ್ಮೆಂಟ್ನ ಕಾಪಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಕೊರೋನಾದ ವಿಚಾರದಲ್ಲಿ ಪದೇ ಪದೇ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಆದೇಶ ಕೊಡಬೇಕಾಗಿ ಬಂತು. ಅದು ಕೊರೋನಾ ಇದರಿಂದ ಕಾಯಿಲೆಯಿಂದ ಸತ್ತೋರ ವಿಚಾರದಲ್ಲಿ 4 ಲಕ್ಷ ರೂಪಾಯಿನ ಪರಿಹಾರ ಕೊಡ್ರಿ, ಮಕ್ಕಳು ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡು ಅನಾಥವಾಗಿದ್ದಾರೆ, ಬೆಳೆದು ಸಂಪಾದನೆ ಮಾಡಬೇಕಾದ ಮಗ ತೀರ್ಕೊಂಡು ವಯಸ್ಸಾದ ತಂದೆ ತಾಯಿ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಹಲವಾರು ಕುಟುಂಬಗಳು ಈ ಕೊರೋನಾ ಸಾವನ್ನಪ್ಪಿರೋ ಕುಟುಂಬಗಳು ಸಂಕಷ್ಟದಲ್ಲಿದ್ದಾವೆ. 4 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಅವಶ್ಯಕತೆ ಇಲ್ಲ. ಮತ್ತೆ ಲಸಿಕೆ ವಿಚಾರದಲ್ಲಿ ಇವತ್ತು ಸಹ ನಮ್ಮ ದೇಶದಲ್ಲಿ ಒಂದು ದಿವಸಕ್ಕೆ 97ರಲ್ಲಿ ಪ್ರಾರಂಭ ಆದಂಥ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಕೋಟ್ಯಾಂತರ ಮಕ್ಕಳಿಗೆ ಒಂದೇ ದಿವಸದಲ್ಲಿ ಹಾಕುವಂತ ಅನುಭವ ಇದೆ. ಲಸಿಕೆ ಅಭಿಯಾನದಲ್ಲಿ ಜಗತ್ತಿನ ನಂಬರ್ 1 ದೇಶ ಆಗಿತ್ತು. ಲಸಿಕೆ ಉತ್ಪಾದನೆಯಲ್ಲಿ ನಂಬರ್ 1 ದೇಶ ಆಗಿತ್ತು ನಮ್ಮ ದೇಶ. ಆದರೆ ಈ ಸರ್ಕಾರ ಬಂದ ಮೇಲೆ ಇವತ್ತು ಸಹ 1 ಕೋಟಿಗೂ ಕೂಡ ಇವರು ಜನರಿಗೆ ಲಸಿಕೆನ ಒಂದು ದಿವಸಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಬಿಜೆಪಿ ರೂಲ್ ಸ್ಟೇಟ್ಗಳಲ್ಲಿ 3 ದಿವಸ ಲಸಿಕೆಯನ್ನು ನಿಲ್ಲಿಸಿ 1 ದಿವಸ 16 ಲಕ್ಷ ಮಾಡಿಬಿಟ್ವಿ ನಾವು ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದರಲ್ಲಿ ಒಂದೇ ದಿವಸ ಮೊದಲನೇ ಬಾರಿ ತಂದಾಗ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ಲಸಿಕೆಕರಣ ಆಗಲೇ ಇಲ್ಲ ಅನ್ನೋ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಲಸಿಕೆಯನ್ನ ವಿನಿಯೋಗ ಮಾಡೋ ವಿಷಯದಲ್ಲೂ ಕೂಡ ಖಾಸಗಿಯವರಿಗೆ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಇವತ್ತು ಸರ್ಕಾರ ಇದನ್ನು ಉಚಿತವಾಗಿ ಕೊಡಬೇಕಾಗಿತ್ತು. ಇವತ್ತು ಸಹ ನಿಮಗೆ ನಗರ ಪ್ರದೇಶ ಇದು ಬಜೆಟ್ ಸಂಖ್ಯೆ ಏನಿದೆ ಅದು ಹೋಲಿಸಿದ್ರೆ ಇದು ಒಂದು ಗುಲ್ಗಂಜಿಯಷ್ಟು ಕೂಡ ಆಗೋದಿಲ್ಲ. ಪ್ರಧಾನಮಂತ್ರಿಗಳಿಗೆ ವಿಶೇಷ ವಿಮಾನ ತಯಾರು ಮಾಡಲಿಕ್ಕೆ 8,400 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಸೆಂಟ್ರಲ್ ವಿಸ್ಟಾ ಏನು ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಮರೆಮಾಚಿ ಸದ್ಯ ನೆಡುತ್ತಾ ಇಲ್ಲ, ಅದು ನಮ್ಮ ಪುಣ್ಯ. ಈಗ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನು ಏನು ಕಟ್ಟಿದ್ದಾರೆ ಸೆಂಟ್ರಲ್ ವಿಸ್ಟಾ 20,000 ಕೋಟಿ ರೂಪಾಯಿ ಅದು ಖರ್ಚು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಷುಮಿಯಾ, ಜೆಎಂ ಶಫಿ, ಆದಿಮೂರ್ತಿ, ಶಾಂತಪ್ಪ ಅನ್ವರಿ ಉಪಸ್ಥಿತರಿದ್ದರು. ಬಸವಸಾಗರ ಜಲಾಶಯದಿಂದ ಕೃಷ್ಣೆಗೆ ಶನಿವಾರ ಬೆಳಗಿನ ಜಾವದಿಂದಲೇ 4,17,740 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಬಿಟ್ಟಿರುವುದರಿಂದ ಲಿಂಗಸೂರು ತಾಲೂಕಿನ ಯರಗೋಡಿ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆಗಳಿವೆ. ಕಳೆದ ವಾರದಿಂದ ಶೀಲಹಳ್ಳಿ ಸೇತುವೆ ಜಲಾವೃತವಾಗಿ ಸೇತುವೆ ಮೇಲಿನ ಜನ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಇದೊಂದು ಸೇತುವೆ ಮುಳುಗಡೆಯಾದರೆ ನದಿ ಪಾತ್ರದ ಗ್ರಾಮಗಳು ತಾಲೂಕಿನ ಸಂಪೂರ್ಣ ಸಂಪರ್ಕ ಕಡಿದುಕೊಳ್ಳಲಿವೆ. ಬಸವಸಾಗರ ಜಲಾಶಯದಿಂದ ಕೃಷ್ಣೆಗೆ ಶನಿವಾರ ಬೆಳಗಿನ ಜಾವದಿಂದಲೇ 4,17,740 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಬಿಟ್ಟಿದ್ದರಿಂದ ಲಿಂಗಸೂರು ತಾಲೂಕಿನ ಯರಗೋಡಿ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆಗಳಿವೆ. ಕಳೆದ ವಾರದಿಂದ ಶೀಲಹಳ್ಳಿ ಸೇತುವೆ ಜಲಾವೃತವಾಗಿ ಸೇತುವೆ ಮೇಲಿನ ಜನ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಇದೊಂದು ಸೇತುವೆ ಮುಳುಗಡೆಯಾದರೆ ನದಿ ಪಾತ್ರದ ಗ್ರಾಮಗಳು ತಾಲೂಕಿನ ಸಂಪೂರ್ಣ ಸಂಪರ್ಕ ಕಳೆದುಕೊಳ್ಳಲಿವೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದಿಂದ ಬೆಳೆಗಳು ಮುಳುಗಿ ಅಪಾರ ನಷ್ಟ ಸಂಭವಿಸಿದೆ. ಜಲಾಶಯಕ್ಕೆ 4,15,000 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು 4,90,020 ಮೀಟರ್ ನೀರನ್ನು ಜಲಾಶಯದಲ್ಲಿ ಕಾಯ್ದುಕೊಂಡು ಹೆಚ್ಚುವರಿ ನೀರನ್ನು 30 ಗೇಟುಗಳನ್ನು 2.3 ಮೀಟರ್ ಎತ್ತಿ ಕೃಷ್ಣಾ ನದಿಗೆ ಹರಿಬಿಡಲಾಗುತ್ತಿದೆ. ಬೃಹತ್ ಪ್ರಮಾಣದ ನೀರು ಹರಿದು ಬರುತ್ತಿರುವುದರಿಂದ ಯರಗೋಡಿ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಅತಿ ಹೆಚ್ಚು ನೀರನ್ನು ಹರಿಬಿಡಲಾಗುತ್ತಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ತಾಲೂಕು ಆಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಧಿಕಾರಿಗಳು ಗ್ರಾಮದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ ವ್ಯಕ್ತಿಯೋರ್ವನನ್ನು ಗಿಡಕ್ಕೆ ಕಟ್ಟಿ ಹಾಕಿ ಸಾರ್ವಜನಿಕರು ಥಳಿಸಿದ ಘಟನೆ ನಗರದ ಆಶಾಪುರ್ ರಸ್ತೆಯಲ್ಲಿ ನಡೆದಿದೆ. ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ ವ್ಯಕ್ತಿಯೋರ್ವನನ್ನು ಗಿಡಕ್ಕೆ ಕಟ್ಟಿ ಹಾಕಿ ಸಾರ್ವಜನಿಕರು ಥಳಿಸಿದ ಘಟನೆ ನಗರದ ಆಶಾಪುರ ರಸ್ತೆಯಲ್ಲಿ ನಡೆದಿದೆ. ರಸ್ತೆಯಲ್ಲಿ ಒಂಟಿಯಾಗಿ ಹೋಗುತ್ತಿದ್ದ ಮಹಿಳೆಯರನ್ನು ಹಿಂಬಾಲಿಸಿಕೊಂಡು ಹೋಗಿ ಮಹಿಳೆಯ ಸೀರೆಯನ್ನು ಎಳೆಯಲು ಪ್ರಯತ್ನಿಸಿದ. ಮಹಿಳೆ ಗಾಬರಿಗೊಂಡಿದ್ದು, ಈ ವೇಳೆ ಹತ್ತಿರದಲ್ಲಿದ್ದ ಮಹಿಳೆಯರ ಹತ್ತಿರ ಹೋಗಿ ವಿಚಾರಿಸಿದ್ದಾರೆ. ವ್ಯಕ್ತಿಯ ಅಸಭ್ಯವಾಗಿ ವರ್ತನೆ ತೋರಿದ್ದು ಮಹಿಳೆಯರು ಹತ್ತಿರದಲ್ಲಿ ಇದ್ದ ಸಾರ್ವಜನಿಕರನ್ನು ಸೇರಿಸಿ ವ್ಯಕ್ತಿಯನ್ನು ಹಿಡಿದು ಮರಕ್ಕೆ ಕಟ್ಟಿ ಹಾಕಿ ಧರ್ಮದೆಟ್ಟು ನೀಡಿದ್ದಾರೆ. ನಂತರ ಪಶ್ಚಿಮ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಬಿಜೆಪಿ ಯುವ ನಾಯಕ ಉಮೇಶ್ ಗೋವಿಂದ್ ಕಾರಜೋಳ ಅವರ ಹುಟ್ಟುಹಬ್ಬವನ್ನು ಯರ್ಮರ್ಸ್ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಅವರ ಅಭಿಮಾನಿಗಳು ಆಚರಿಸಿದರು. ಬಿಜೆಪಿ ಯುವ ನಾಯಕ ಉಮೇಶ್ ಗೋವಿಂದ್ ಕಾರಜೋಳ ಅವರ ಹುಟ್ಟುಹಬ್ಬವನ್ನು ಯರ್ಮರ್ಸ್ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಅವರ ಅಭಿಮಾನಿಗಳು ಆಚರಿಸಿದರು. ಅನಾಥ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದರು.
ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಅಣ್ಣಂದಿರು ಹಾಗೂ ಕುಟುಂಬ ಸದಸ್ಯರಂತಿರುವ ಉಮೇಶ್ ಅಣ್ಣವರ ಹುಟ್ಟುಹಬ್ಬ ಆಗಿದ್ದು, ಈ ಮೂಲಕ ಈ ಕನಕದಾಸ ಹಾಸ್ಟೆಲಲ್ಲಿ ನಾವೆಲ್ಲ ಆಚರಿಸ್ಕೊಳ್ತಾ ಇದ್ದೀವಿ. ಅಣ್ಣಯವರಿಗೆ ನಾವು ಇಂದು ಬೆಳಗ್ಗೆನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದೇವೆ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಉನ್ನತ ಜನಸೇವೆ ಮಾಡುವ ಅವಕಾಶಗಳನ್ನ ಒದಗಿಸಿಕೊಡಲಿ ಅಂತ ನಮ್ಮ ಮೂಲಕ ಬೇಡಿಕೊಳ್ತೇವೆ. ಹಾಗೆ ಈ ಎಲ್ಲ ದೈವ ಸಮಾನ ಮಕ್ಕಳು ಖುಷಿಯಾಗಿ ಆಶೀರ್ವದಿಸಿದ್ರೆ ಅದರಿಂದ ನಮ್ಮ ಅಣ್ಣವ್ರಿಗೂ ಶ್ರೇಯಸ್ಸು ಉಂಟಾಗುತ್ತೆ. ಹಾಗಾಗಿ ಈ ಎಲ್ಲ ಜನರ ಮಧ್ಯೆ ನಾವು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತೇವೆ. ಈ ಸಂದರ್ಭದಲ್ಲಿ ಆಶೀರ್ವಾದ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್, ಉಮೇಶ್ ಕಾರಜೋಳ ಬಳಗ ಅಧ್ಯಕ್ಷ ಎಲ್ ಗಣೇಶ್ ಬಿರಂಗಿ, ಗರುಡರಾಮ ಅಭಿಮಾನಿ ಬಳಗ ರಾಯಚೂರು ಜಿಲ್ಲಾಧ್ಯಕ್ಷ ಕೆ ನವೀನ್ ರೆಡ್ಡಿ, ರಾಯಚೂರು ಜಿಲ್ಲಾ ಯುವ ಅಧ್ಯಕ್ಷ ಕೆ ಪವನ್ ಕುಮಾರ್, ಸುರೇಶ್ ಮೇಸ್ತ್ರಿ, ನರಸಪ್ಪ, ಆಕಾಶ್, ಡಿಜೆ ಮಹೇಶ್, ಗೋವಿಂದರಾಜ್, ರಾಜು, ಅರುಣ್, ತಿಮ್ಮಾರೆಡ್ಡಿ, ವಂಶಿ, ಲಕ್ಷ್ಮಣ್, ವೆಂಕಿ, ನರಸಿಂಹಲು, ಮಹೇಂದ್ರ, ಮಲ್ಲೇಶ್ ಅನೇಕರು ಭಾಗವಹಿಸಿದ್ದರು. ಬಿಜೆಪಿ ಹಿರಿಯ ಮುಖಂಡ ಗೋವಿಂದ್ ಕಾರಜೋಳ ಇವರ ಅಭಿಮಾನಿ ಬಳಗದಿಂದ ಉಮೇಶ್ ಕಾರಜೋಳ ಇವರ ಹುಟ್ಟುಹಬ್ಬವನ್ನು ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ಆಚರಿಸಲಾಯಿತು. ಬಿಜೆಪಿ ಹಿರಿಯ ಮುಖಂಡ ಗೋವಿಂದ್ ಕಾರಜೋಳ ಇವರ ಅಭಿಮಾನಿ ಬಳಗ ಉಮೇಶ್ ಕಾರಜೋಳ ಇವರ ಹುಟ್ಟುಹಬ್ಬವನ್ನು ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ಆಚರಿಸಲಾಯಿತು. ಕೇಕ್ ಕತ್ತರಿಸಿ ಉಮೇಶ್ ಕಾರಜೋಳ ಇವರಿಗೆ ಶುಭ ಕೋರಿದ ಅಭಿಮಾನಿಗಳು ಹಿರಿಯ ನಾಗರಿಕರೊಂದಿಗೆ ಹುಟ್ಟುಹಬ್ಬ ಆಚರಿಸಿದರು. ಸಾಯಿ ಮಂದಿರ ಕಿರಣ್ ಆದೋನಿ ಹುಟ್ಟುಹಬ್ಬದ ಆಚರಣೆಗೆ ಚಾಲನೆ ನೀಡಿದರು. ಹಿರಿಯ ನಾಗರಿಕರಿಗೆ ಹಣ್ಣು ಹಂಪಲ ನೀಡಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಸದ್ಗುರು ಸಾಹಿನಾಥ ದೇವತಾಭ್ಯೋ ನಮಃ. ಶಿವ ಶಿವ ಶಂಭೋ ರಾಜಘ್ನ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯೇ ಪರಹಾರ್ಧೇ ಶ್ವೇತಸ್ವರಃ. ಪಶ್ಚಿಮ ಪ್ರದೇಶೆ ಕರ್ನಾಟಕ ದೇಶೆ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭಭಾತಿ ಸಂವತ್ಸರಾಣ ಮಧ್ಯೆ ಶ್ರೀಶಕೆ 1943ನೇ ಪ್ಲವನಾಮ ಸಂವತ್ಸರೆ Happy birthday to you. Happy birthday to you. Happy birthday to you. ಓಂ ಸಾಯಿರಾಮ್. ನಮಸ್ಕಾರ. ಇಂದು ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ನಮ್ಮ ಆತ್ಮೀಯರು ಸಾಯಿ ಭಕ್ತರಾದಂತಹ ಉಮೇಶ್ ಗೋ ಕಾರಜೋಳ್, ಸನ್ಮಾನ್ಯ ಶ್ರೀ ಗೋವಿಂದ್ ಕಾರಜೋಳ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಇವರ ಸುಪುತ್ರರಾದಂತಹ ನಮ್ಮ ಸಾಯಿ ಮಂದಿರದ ಸೇವಕರು, ಸಾಯಿ ಭಕ್ತರು ಅವರ ಹುಟ್ಟುಹಬ್ಬ ಆಚರಣೆಯನ್ನು ಇಂದು ಈ ಹಿರಿಯ ನಾಗರಿಕರ ವಸತಿ ಮನೆಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರು, ಸಾಯಿ ಭಕ್ತರು, ಸಹೋದರರು ಸೇರಿಕೊಂಡು ಇಂದು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ನಾಗರಿಕರ ಆಶೀರ್ವಾದ ನಮ್ಮ ಅಣ್ಣನವರಾದಂಥ ಉಮೇಶ್ ಅಣ್ಣನವರಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಲ್ಲಿ ಮಾಡೋ ಬದಲು ಇಲ್ಲಿ ಈ ಹಿರಿಯರ ಆಶೀರ್ವಾದವನ್ನು ಅವರಿಗೆ ದೊರಕಲಿ ಅಂತೇಳಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಪಾಲ್ಗೊಂಡ ಎಲ್ಲರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಇಂದು ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಹಿರಿಯ ನಾಗರಿಕರಿಗೆ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸದ್ಗುರು ಸಾಯಿನಾಥನ ಆಶೀರ್ವಾದ ಸದಾಕಾಲ ಅಣ್ಣನವರ ಮೇಲೆ ಹಾಗೂ ಅವರ ಕುಟುಂಬದ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ ಎಲ್ಲರಿಗೆ ಶುಭ ಕೋರ್ತಾ ಇದ್ದೇವೆ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಇಂದು ಎಲ್ಲರಿಗೂ ನಮಗೆ ಶುಭ ದಿನ ಏನಂತಂದರೆ, ನಮ್ಮ ಎಲ್ಲರ ಮಾರ್ಗದರ್ಶಕರು, ಯುವಕರು ಹಾಗೂ ನನ್ನ ಬಾಲ್ಯದ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಅಣ್ಣ ಕಾರಜೋಳ ಅವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ನಾವು ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅವರು ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ಇವತ್ತು ಆಯೋಜನೆ ಮಾಡಲಾಗಿದೆ. ನಮ್ಮ ಉಮೇಶಣ್ಣ ಕಾರಜೋಳ ಅವರ ಬಗ್ಗೆ ಹೇಳಬೇಕಂದ್ರೆ, ಅವರು ಬಹಳಷ್ಟು ಸೇವಾ ಚಟುವಟಿಕೆಗಳನ್ನು ಕಳೆದ ಸುಮಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ನನ್ನ ಕನಸಿನ ಲಿಂಗಸೂರು ಅನ್ನುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮೂಲಕ ಎಲ್ಲ ಕ್ರೀಡಾಂಗಣಕ್ಕೆ ಬಣ್ಣ ಹಚ್ಚುವುದಾಗಲಿ, ಸ್ವಚ್ಛ ಭಾರತ ಅಭಿಯಾನ ಆಗಲಿ, ಹಾಗೂ ಸಸಿ ನೆಡುವ ಅಭಿಯಾನ, ಇನ್ನಿತರ ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಅವರು ವಿಜಯಪುರ ನಗರದ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿ ಸೇವೆ ಮಾಡುತ್ತಿದ್ದು, ನಿರಂತರವಾಗಿ ಕೊರೋನಾ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಹುಲ್ಲನ್ನ ಆಹಾರವನ್ನ ಬಡಿಸುವಂಥದ್ದು, ಕೊರೋನಾ ಸಂಕಷ್ಟದಲ್ಲಿರುವಂತಹ ಜನರಿಗೆ ಕೊರೋನಾ ಕಿಟ್ಗಳನ್ನು ಕೊಡುವಂಥದ್ದಾಗಲಿ, ಔಷಧಿಗಳ ವಿತರಣೆ, ಮಾಸ್ಕ್ ವಿತರಣೆ, ಹೀಗಾಗಿ ಇನ್ನೂ ಅನೇಕ ಒಂದು ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿಯಾಗಿ ತಾಯಿ ಭಾರತಾಂಬೆ ಸೇವೆಯನ್ನು ಮಾಡಲಿ, ಇನ್ನೂ ಉನ್ನತ ಹುದ್ದೆಗೆ ಅವರು ಹೋಗಲಿ. ಹೀಗಾಗಿ ನಮ್ಮ ಸಾಯಿ ಮಂದಿರದ ಒಂದು ಹಿತೈಷಿಗಳಾಗಿದ್ದು ನಿರಂತರವಾಗಿ ಅವರು ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಸ್ನೇಹಿತರ ಬಳಗ, ಓಂ ಸಾಯಿ ಧ್ಯಾನ ಮಂದಿರ ಹಾಗೂ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ದೇವರು ಅವರಿಗೆ ಆಯುರ್ ಆರೋಗ್ಯ ವಿದ್ಯೆಯನ್ನು ಕೊಡ್ಲಿ, ಉನ್ನತ ಹುದ್ದೆಯನ್ನ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗ್ರೀನ್ ರಾಯಚೂರಿನ ರಾಜೇಂದ್ರ ಶಿವಾಳೆ, ಜೋಸೆಫ್ ಆಶಾಪುರ್, ಸುಧಾಕರ್ ಅಸ್ಕಿಹಾಳ್, ಗೋಪಿ ಜಂಗ್ಲಿ, ಶ್ಯಾಮ್ ಜಂಗ್ಲಿ, ಆನಂದ್ ತಿರುಗುರುಪಾದ, ರಮೇಶ್ ಶಿವಂಗಿ, ರಾಮು ಸಿಎಂಸಿ, ವಂಶಿ ಸೇರಿದಂತೆ ಅನೇಕರು ಇದ್ದರು. ನಗರದ ರಾಯಚೂರು ಹಬ್ ಕಟ್ಟಡ ಅನಧಿಕೃತವಾಗಿ ನಿರ್ಮಿಸಿ ನಿಯಮಾವಳಿಗಳನ್ನು ಉಲ್ಲಂಘಿಸಲಾಗಿದ್ದು ತನಿಖೆಯಿಂದ ಬಹಿರಂಗವಾಗಿದ್ದು, ಕಟ್ಟಡ ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ನಗರದ ರಾಯಚೂರು ಹಬ್ ಕಟ್ಟಡ ಅನಧಿಕೃತವಾಗಿ ನಿರ್ಮಿಸಿ ನಿಯಮಾವಳಿಗಳನ್ನು ಉಲ್ಲಂಘಿಸಲಾಗಿದ್ದು, ತನಿಖೆಯಿಂದ ಬಹಿರಂಗವಾಗಿದ್ದು, ಕಟ್ಟಡ ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ನಗರಸಭೆ ಅಭಿಯಂತರ ಜೆ ಮಲ್ಲಿಕಾರ್ಜುನ ಇವರು ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡಿದ್ದು, ಕೆಳ ಮತ್ತು 1ನೇ ಮಹಡಿಗೆ ಮಾತ್ರ ಪರವಾನಗಿ ನೀಡಿದ್ದು, ಉಳಿದ ಮಹಡಿಗಳನ್ನು ಕಾನೂನು ಬಾಹಿರವಾಗಿ ನಿರ್ಮಿಸುವುದಾಗಿ ವರದಿ ನೀಡಿದ್ದಾರೆ. ಆದರೆ ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಶಾಮೀಲಾಗಿ ಅನಧಿಕೃತ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ್ದಾರೆ. ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳು ನಗರಸಭೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ದಿನಗೂಲಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ತಿಪ್ಪಯ್ಯ, ಕೃಷ್ಣ, ವರ್ಕ್ ಇನ್ಸ್ಪೆಕ್ಟರ್ ಹನುಮಂತ, ಶಕೀಲ್, ನಜೀರ್ ಜೆಇ ಇವರು ಮುಂಗಡವಾಗಿ ಹಣ ಪಡೆದು ನಗರಸಭೆ ವಂಚಿಸಿದ್ದಾರೆ. ಅಪೂರ್ಣ ಬಿಲ್ಗಳನ್ನು ಸಲ್ಲಿಸಿ ಲೆಕ್ಕ ಪರಿಶೋಧಕರಿಂದಲೂ ದಾಖಲೆಗಳು ಸರಿ ಇವೆ ಎಂದು ವರದಿ ನೀಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ರಾಯಚೂರು ಅನಧಿಕೃತ ಕಟ್ಟಡಗಳ ನಿರ್ಮಾಣ ಕುರಿತು ಜನಸಂಖ್ಯೆ ಹಾಗೂ ನಗರಸಭೆಯ ಸದಸ್ಯರು ಹಾಗೂ ಸಿಬ್ಬಂದಿಯ ಕರ್ಮಕಾಂಡದ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನಾಯಕರಿಗೆ ಜಿಲ್ಲಾ ಸಮಿತಿ ರಾಯಚೂರು ಇದು ತಮ್ಮಲ್ಲಿ ದೂರು ಸಲ್ಲಿಸುವುದೆಂದರೆ, ರಾಯಚೂರು ನಗರದ ಗಾಂಧಿ ವೃತ್ತದ ಬಳಿ ಇರುವ ರಾಯಚೂರು ಅನಧಿಕೃತ ಕಟ್ಟಡ ಧ್ವಂಸಕ್ಕೆ ಈಗಾಗಲೇ ರಾಯಚೂರು ಜನರಿಗೆ ತಿಳಿದಂತೆ ಹಲವಾರು ದೊಡ್ಡ ಕಟ್ಟಡಗಳು ಅನಧಿಕೃತವಾಗಿದ್ದು ಕಂಡುಬಂದಿರುತ್ತದೆ. ಕಳೆದ 15 ದಿನಗಳ ಹಿಂದೆ ನಗರಸಭೆ ಸದಸ್ಯರುಗಳು ಸದರಿ ಕಟ್ಟಡ ಪರವಾನಗಿಯ ಕುರಿತು ಕಚ್ಚಾಡುತ್ತಿದ್ದು, ಈಗಾಗಲೇ ಕೋಟಿಗಟ್ಟಲೆ ಡೀಲ್ ಮಾಡಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಸದರಿ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿತಿ ವಹಿಸಿ ಸಂಪೂರ್ಣ ಕಟ್ಟಡ ಮತ್ತು ಇದರ ದಾಖಲೆಗಳನ್ನು ತನಿಖೆ ಮಾಡಿ ಅನಧಿಕೃತವಾಗುವುದನ್ನು ಧ್ವಂಸಗೊಳಿಸಬೇಕು. ಶ್ರೀ ಮಲ್ಲಿಕಾರ್ಜುನ್ ಜೆಇ ಇವರ ನೇತೃತ್ವದಲ್ಲಿ ಕೆಳ +1ನೇ ಮಹಡಿಗೆ ಮಾತ್ರ ಪರವಾನಗಿ ನೀಡಿದ್ದು, ಉಳಿದ ಮಹಡಿಗಳಿಗೆ ಪರವಾನಗಿ ಇಲ್ಲದೆ ಕಟ್ಟಡ ನಿರ್ಮಿಸಲು ಕಾನೂನು ಬಾಹಿರವಾಗಿ ಪರವಾನಗಿ ನೀಡಿರುತ್ತಾರೆ. ನಗರಸಭೆಯ ಕೆಲ ಸಿಬ್ಬಂದಿಯವರು ಇದರಲ್ಲಿ ಶಾಮೀಲಾಗಿದ್ದು, ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡದೆ ಕೆಲವು ಸದಸ್ಯರ ದಬ್ಬಾಳಿಕೆಯಿಂದ ಕಚೇರಿಯಲ್ಲಿ ಪರವಾನಗಿ ನೀಡಲಾಗಿದೆ. ಇದರಲ್ಲಿ ಶಾಮೀಲಾದ ದಿನಗೂಲಿ ಕಾಮಗಾರಿ ನಿರೀಕ್ಷಕ ಸಿಬ್ಬಂದಿ ವರ್ಗದವರನ್ನು ಕೂಡಲೇ ವಜಾಗೊಳಿಸಬೇಕು. ಈ ಕುರಿತು ಸಂಘಟನೆ ಜಿಲ್ಲಾಧ್ಯಕ್ಷ ಎಂ ಭರತ್ ಕುಮಾರ್, ಆನಂದ್ ಯಗ್ನೂರ್, ತಿಮ್ಮಪ್ಪ, ಮಹೇಶ್, ವಾಸುದೇವ್, ರಂಗಮುನಿ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ.
ಯರಗೇರದಲ್ಲಿ ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಚಾಲನೆ. ಪ್ರತಿಯೊಬ್ಬರು ಲಸಿಕೆ ಪಡೆಯಿರಿ. ಡಿಸಿ ಡಾಕ್ಟರ್ ಸತೀಶ್. ದೇವದುರ್ಗ ಶಾಸಕ ಕೇಶವನಗೌಡ ನಾಯಕರಿಗೆ ಸಚಿವ ಸ್ಥಾನ ನೀಡಲು ಪಕ್ಷದ ನಾಯಕರ ಬಳಿ ನಿಯೋಗ. ಬಸನಗೌಡ ಬ್ಯಾಗ್ವರ್ಡ್. ಟ್ರ್ಯಾಕ್ಟರ್ ಮುಖ ಬೆಲೆ ನಮೂದಿಸದ ಟ್ರ್ಯಾಕ್ಟರ್ ಶೋರೂಂಗಳು, ರೈತರಿಂದ ಹೆಚ್ಚುವರಿ ಹಣ ವಸೂಲಿ. ಶ್ಯಾಮರಸ್ ಮಾಲಿ ಪಾಟೀಲ್ ಆರೋಪ. ಆಗಸ್ಟ್ 9ರಂದು ಜನವಿರೋಧಿ ಸರ್ಕಾರ ತೊಲಗಲು ಆಗ್ರಹಿಸಿ ಸಿಪಿಐನಿಂದ ರಾಜ್ಯದಾದ್ಯಂತ ಪ್ರತಿಭಟನೆ. ವಿಜಯ್ ಭಾಸ್ಕರ್. ನದಿ ಪಾತ್ರದಲ್ಲಿ ಮುಂದುವರೆದ ಪ್ರವಾಹ ಭೀತಿ, ಅಪಾರ ಬೆಳೆ ನಷ್ಟ. ಮಹಿಳೆಯರೊಂದಿಗೆ ಅಸಭ್ಯ ವರ್ತನೆ, ಮರಕ್ಕೆ ಕಟ್ಟಿ ಹಾಕಿ ಜನರಿಂದ ಥಳಿತ. ಅನಾಥ ಮಕ್ಕಳ ಶಾಲೆಯಲ್ಲಿ ಉಮೇಶ್ ಕಾರಜೋಳ ಹುಟ್ಟುಹಬ್ಬ, ಕೇಕ್ ಕತ್ತರಿಸಿ ಶುಭ ಹಾರೈಕೆ. ರಾಯಚೂರು ಹಬ್ಬ ಅನಧಿಕೃತ ನಿರ್ಮಾಣ ತೆರವಿಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಮತ್ತು ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಉಮೇಶ್ ಕಾರಜೋಳ ಹುಟ್ಟುಹಬ್ಬ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್. ವಿಸಿಟ್ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ರಾಯಚೂರಿನ ಜನರಿಗಾಗಿ CK ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ.